ನಮಸ್ಕಾರ, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ರಮ್ಯಗೌಡ ವ್ಲಾಗ್ಸ್. ಈ ಬ್ಲಾಗ್ ಅಲ್ಲಿ ನಾವು ಕಂಪ್ಲೀಟ್ ಧರ್ಮಸ್ಥಳನ ನಿಮಗೆ ತೋರಿಸ್ಬೇಕು ಅಂತ ಇಷ್ಟಪಡ್ತಾ ಇದೀವಿ. ಯೂಶಲಿ ನಾವು ವರ್ಷಕ್ಕೆ 3 ಇಂದ 4 ಸತಿ ಧರ್ಮಸ್ಥಳಕ್ಕೆ ಹೋಗ್ತೀವಿ. ಆದರೆ ಫೆಬ್ರವರಿಲಿ ಒಂದು ಬೆಸ್ಟ್ ಎಕ್ಸ್ಪೀರಿಯನ್ಸ್ ಆಯಿತು ನಮಗೆ. ಆ ಎಕ್ಸ್ಪೀರಿಯನ್ಸ್ನ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತ ನಾನು ತುಂಬ ಇಷ್ಟಪಡ್ತಾ ಇದ್ದೀನಿ. ಏನಪ್ಪ ಇರ್ಬೋದು ಅದು ಎಕ್ಸ್ಪೀರಿಯನ್ಸ್ ಅಂತಂದರೆ, ನಾವು ಭೂತಕೋಲನ ಕಣ್ಣಾರೆ ನೋಡಿದ್ವಿ. ಇಷ್ಟು ವರ್ಷ ನಾವು ಧರ್ಮಸ್ಥಳಕ್ಕೆ ಹೋಗಿದ್ದಕ್ಕೂ ಫೆಬ್ರವರಿಲಿ ಹೋಗಿದ್ದಕ್ಕೂ ತುಂಬಾ ಡಿಫ್ರೆನ್ಸ್ ಇತ್ತು. ಯಾಕಂದರೆ ಭೂತಕೋಲ ಕಣ್ಣಾರೆ ನೋಡಿದ್ವಿ, ಎದುರುಗಡೆ ನಿಂತ್ಕೊಂಡು ವಿಟ್ನೆಸ್ ಮಾಡಿದ್ವಿ, ತುಂಬಾ ಖುಷಿ ಕೊಡ್ತು. ಅದ್ರ ಜೊತೆ ಧರ್ಮಸ್ಥಳದ ಅಡುಗೆ ಮನೆ ಕೂಡ ನೋಡೋ ಅವಕಾಶ ಸಿಕ್ತು ನಮಗೆ. ಇದಂತೂ ನಮ್ಮ ಲೈಫಲ್ಲಿ ಮರೆಯೋಕ್ಕಾಗದಿರೋಂಥ ಎಕ್ಸ್ಪೀರಿಯನ್ಸು. ಸೊ ಇದನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ನೀವು ಕೂಡ ನೋಡಿ ಖುಷಿ ಪಡಿ, ಆನಂದಿಸಿ. ಇಷ್ಟ ಆದರೆ ಒಂದು ಲೈಕ್, ಶೇರ್, ಕಮೆಂಟ್ ಮಾಡಿ. ನಾವು ಯಾವಾಗ ಧರ್ಮಸ್ಥಳಕ್ಕೆ ಬಂದ್ರೂ ಸಹ್ಯಾದ್ರಿಲೇನೆ ರೂಮ್ ಬುಕ್ ಮಾಡಿ ಸ್ಟೇ ಮಾಡ್ತೀವಿ. ಆದ್ರೂ ಒಂದು 2-3 ಸತಿ ನಾವು ಬೇರೆ ಕಡೆನೂ ಸ್ಟೇನ ಬುಕ್ ಮಾಡಿಕೊಂಡು ಸ್ಟೇ ಮಾಡಿದ್ವಿ. ಸೊ ನಿಮ್ಗೆ ಕೂಡ ಸ್ಟೇಗಳನ್ನ ತೋರಿಸ್ತೀನಿ. ನಿಮಗೆ ನೆಕ್ಸ್ಟ್ ಟೈಮ್ ಯಾರಾದ್ರು ಧರ್ಮಸ್ಥಳಕ್ಕೆ ಹೋಗ್ತಾ ಇದ್ದೀರಾ, ನಿಮಗೆ ಎಲ್ಲೂ ರೂಮ್ಗಳು ಸಿಕ್ಕಿಲ್ಲ ಅಂದರೆ ಸೊ ನೀವು ಈ ರೂಮ್ಗಳನ್ನ ಬುಕ್ ಮಾಡ್ಕೋಬೋದು. ತುಂಬಾ ಚೆನ್ನಾಗಿದೆ. ಹಾಯ್ ಗೈಸ್, ಫೈನಲಿ ನಾವು ಧರ್ಮಸ್ಥಳ ರೀಚ್ ಆದ್ವಿ. ರೂಮ್ ಚೆಕ್ ಇನ್ ಮಾಡಿ ಫ್ರೆಶ್ ಅಪ್ ಆಗಿ ಈಗ ಮಂಜುನಾಥ ಸ್ವಾಮಿನ ದರ್ಶನ ಮಾಡಕ್ಕೆ ಹೋಗ್ತಾ ಇದ್ದೀವಿ. ಸೊ ನೀವು ಕೂಡ ನಮ್ಮ ಜೊತೆ ಬನ್ನಿ, ದರ್ಶನ ಮಾಡಕ್ಕೆ ಹೋಗೋಣ. ನಿಮಗೆಲ್ಲ ಆಸ್ ಯೂಶುವಲ್ ಗೊತ್ತು, ದೇವಸ್ಥಾನಕ್ಕೆ ಹೋದರೆ ಒಳಗಡೆ ಎಲ್ಲ ಫೋನೆಲ್ಲ ಅಲೋ ಮಾಡಲ್ಲ. ಬಟ್ ಈಚೆ ಕಡೆ ನಿಮಗೆ ಧರ್ಮಸ್ಥಳ ಅಂತ ತೋರಿಸ್ತೀನಿ. ಧರ್ಮಸ್ಥಳ ಮಾತ್ರ ಇವತ್ತು ತುಂಬಾ ಚೆನ್ನಾಗಿದೆ ನೋಡೋಕ್ಕೆ. ತುಂಬ ಮಳೆ ಆಗ್ತಿದೆ. ಬಟ್ ಹಂಗೆ ನೀವು ನನ್ನ ಫೇಸ್ ನೋಡ್ಬೋದು ಎಷ್ಟು ಹಬ್ಬೆ ಇದೆ ಅಂತ, ಅಷ್ಟು ಬೆವರು ಬರ್ತಾ ಇದೆ. ಬಟ್ ಯಾರು ಮಳೆ ಇಷ್ಟಪಡ್ತೀರಾ, ಮಾನ್ಸೂನ್ ಸೀಸನ್ ಗ್ರೀನರಿ ಎಲ್ಲ ನೋಡೋಕೆ ಇಷ್ಟಪಡ್ತೀರಾ, ಧರ್ಮಸ್ಥಳ ಬರ್ಬೋದು. ತುಂಬಾ ಚೆನ್ನಾಗಿದೆ. ಸೊ ಇವಾಗ ಬನ್ನಿ ನಮ್ಮ ಜೊತೆ ದೇವಸ್ಥಾನಕ್ಕೆ ಹೋಗಿ ದೇವ್ರ ದರ್ಶನ ಮಾಡ್ಕೊಬರೋಣ. ಹಾಯ್, ನೇತ್ರಾವತಿ ಬಂದಿದ್ದೀವಿ, ಬನ್ನಿ. ಹಾಯ್, ನೇತ್ರಾವತಿ. ಇದು ಯಾರಿದು? ಇದು ವಿಯಾನ್. ಇದು ಮಳೆ ಬರ್ತಾ ಇದೆ. ನೀನಿದ್ದರೆ ನನಗೆ ಸಾಕು ತಂದೆ ದೇವಾ, ತಂದೆ ದೇವಾ, ನನ್ನ ಸರ್ವ ನೀನಯ್ಯ. ನೀನಿದ್ದರೆ ನನಗೆ ಸಾಕು. ನನ್ನ ಪ್ರಿಯನೇ, ನನ್ನ ಪ್ರಾಣವೇ, ನಿನ್ನ ಆರಾಧಿಸುವೆ. ನನ್ನ ಜೀವವೇ, ನನ್ನ ಸ್ನೇಹವೇ, ನಿನ್ನ ಆರಾಧಿಸುವೆ. ಇದು ಇವತ್ತಿಂದು 5ನೇ ದೇವಸ್ಥಾನ. ಮಂಜುನಾಥ ಸ್ವಾಮಿ ದರ್ಶನ ಮಾಡಿದ್ವಿ. ಮಳೆಯಲ್ಲಿ ದರ್ಶನ ಮಾಡಿದ್ವಿ. ತುಂಬಾ ಚೆನ್ನಾಗಿತ್ತು. ವಿತಿನ್ ಹಾಫ್ ಅನ್ ಅವರ್ ಎಲ್ಲ ದರ್ಶನ ಆಗೋದು. ಜನ ಅಷ್ಟಿಲ್ಲ, ಬಟ್ ತುಂಬ ಖುಷಿ ಆಯಿತು. ತುಂಬ ಕಣ್ಣು ತೃಪ್ತಿ ಆಗೋಷ್ಟು ದೇವ್ರು ನೋಡಿ ಖುಷಿ ಪಟ್ಟಿದ್ವಿ. ಚೆನ್ನಾಗಿತ್ತು. ಇವತ್ತಿನ ಡೇ ಎಂಡ್ ಮಾಡ್ತಾ ಇದ್ವಿ ಮಂಜುನಾಥ ಸ್ವಾಮಿ ದರ್ಶನ ಮಾಡಿ. ಸೊ ಬನ್ನಿ ಹೋಗೋಣ. ಪ್ರಸಾದ ತಿಂದ್ಬಿಟ್ಟು ಮಲ್ಕೊಳ್ಳೋದಷ್ಟೇ. ಪ್ರಿಯನೇ, ನನ್ನ ಪ್ರಾಣವೇ, ನಿನ್ನ ಆರಾಧಿಸುವೆ. ನನ್ನ ಜೀವವೇ, ನನ್ನ ಸ್ನೇಹವೇ, ನಿನ್ನ ಆರಾಧಿಸುವೆ. ತಂದೆ ದೇವಾ, ತಂದೆ ದೇವಾ, ನನ್ನ ಸರ್ವ ನೀನಯ್ಯ. ನೀನಿದ್ದರೆ ನನಗೆ ಸಾಕು. ತಂದೆ ದೇವಾ, ತಂದೆ ದೇವಾ, ನನ್ನ ಸರ್ವ ನೀನಯ್ಯ. ನೀನಿದ್ದರೆ ನನಗೆ ಸಾಕು. ಸೊ ಮಳೆಯಲ್ಲಿ ನಾವು ಮಂಜುನಾಥ ಸ್ವಾಮಿ ದರ್ಶನ ಮಾಡ್ತೀವಿ. ಎಕ್ಸ್ಪೀರಿಯನ್ಸ್ ಮಾತ್ರ ತುಂಬಾ ಚೆನ್ನಾಗಿದೆ. ಬೇರೆ ಲೆವೆಲೆಲ್ಲ ಇದೆ. ನೀವು ನೋಡ್ಬೋದು ಎಷ್ಟು ಮಜಾ ಮಾಡ್ತಿದ್ದೀವಿ ಗೊತ್ತಾ. ದೇವ್ರನ್ನ ಕೂಡ ನೆನ್ಕೊಂಡೆ ದರ್ಶನ ಮಾಡಿದ್ದು. ಇದು ಫಸ್ಟ್ ಎಕ್ಸ್ಪೀರಿಯನ್ಸ್ ಈ ಥರ ದೇವ್ರನ್ನ ದರ್ಶನ ಮಾಡ್ತಿರೋದು. ಸೋ ಹ್ಯಾಪಿ. ಸೊ ಮಂಜುನಾಥ ಸ್ವಾಮಿ ನಿಮಗೂ ಎಲ್ಲ ಒಳ್ಳೇದು ಮಾಡಲಿ, ನಮಗೂ ಒಳ್ಳೇದು ಮಾಡಲಿ ಅಂತ ಕೇಳ್ಕೊಳ್ತಾ ಈ ಬ್ಲಾಗ್ ಇವತ್ತಿನ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ನಾಳೆ ಏನೇನು ಮಾಡ್ತೀವಿ ಅಂತ ನಿಮ್ಗೆ ನಾಳೆ ಹೇಳ್ಕೊಂಡು ಹೋಗ್ತಾ ಇರ್ತೀವಿ. ಓಕೆ, ಸಿ ಯು, ಬಾಯ್. ಇಲ್ಲಿವರೆಗೂ ನೀವು ಏನೇನು ವಿಡಿಯೋದಲ್ಲಿ ನೋಡಿದ್ರು ಅದೆಲ್ಲ ಬಂದು ಮಳೆಗಾಲದಲ್ಲಿ ಧರ್ಮಸ್ಥಳನ ತೋರಿಸಿದ್ದು.
ಇನ್ನು ಮುಂದೆ ಏನೇ ನೀವು ನೋಡ್ತಿರೋ ಅದೆಲ್ಲ ಫೆಬ್ರವರಿಯಲ್ಲಿ ನಾವು ಮಾಡಿದಂಥ ಬೆಸ್ಟ್ ಎಕ್ಸ್ಪೀರಿಯನ್ಸ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ನಮಗಂತೂ ತುಂಬ ಖುಷಿಯಾದ ಮೂಮೆಂಟ್ ಇದು. ಯಾಕಂದರೆ ಭೂತಕೋಲ ನೋಡಿದ್ವಿ, ಮತ್ತು ಧರ್ಮಸ್ಥಳ ಅಡುಗೆ ಮನೆನ ನೋಡಿ ಎಕ್ಸ್ಪೀರಿಯನ್ಸ್ ಮಾಡೋ ಖುಷಿ ಇತ್ತಲ್ಲ, ತುಂಬಾ ಚೆನ್ನಾಗಿತ್ತು. ಸೊ ನೀವು ಕೂಡ ಒಂದ್ಸತಿ ನೋಡ್ಕೊ ಬನ್ನಿ ನನ್ನ ವಿಡಿಯೋದಲ್ಲಿ. ನಾವು ಎಷ್ಟು ಖುಷಿಯಾಗಿ ಆ ಅಡುಗೆ ಮನೆನ ಎಕ್ಸ್ಪೀರಿಯನ್ಸ್ ಮಾಡಿದಾಗಲಿ ಇಲ್ಲ ಭೂತಕೋಲನ ಎಂಜಾಯ್ ಮಾಡಿದಾಗಲಿ ನೀವು ಕೂಡ ನೋಡ್ಬೋದು. ನೋಡ್ಕೊ ಬನ್ನಿ. ಏನಪ್ಪ ಇವರು ಅಡಿಕೆ ತೋಟ ತೋರಿಸ್ತಾ ಇದ್ದಾರೆ ಅನ್ಕೊಂಡಿದ್ದೀರಾ? ಇದು ಅಡಿಕೆ ತೋಟ ಅಲ್ಲ, ಇದು ಬಂದು ಒಂದು ಹೋಮ್ ಸ್ಟೇ ಧರ್ಮಸ್ಥಳದಲ್ಲಿ ಲೊಕೇಟ್ ಆಗಿದೆ. ನಾವು ಫೆಬ್ರವರಿಲಿ ಇಲ್ಲೇ ಸ್ಟೇ ಆಗಿದ್ದು. ನೋಡೋಕ್ಕೆ ತುಂಬಾನೇ ಸುಂದರವಾಗಿತ್ತು, ತುಂಬ ಹಚ್ಚ ಹಸಿರಾಗಿತ್ತು. ಫೆಬ್ರವರಿಲಿ ಬೇಸಿಗೆಗೂ ಗ್ರೀನರಿ ಮಧ್ಯೆ ಅದಕ್ಕೆ ತುಂಬಾನೇ ಚೆನ್ನಾಗಿತ್ತು. ಸೊ ನೀವು ಯಾರು ಇಲ್ಲಿ ಸ್ಟೇ ಮಾಡಬೇಕು ಅಂತ ಇಷ್ಟಪಡ್ತಿದ್ರೆ ನಾನು ಡಿಸ್ಕ್ರಿಪ್ಷನಲ್ಲಿ ಅವ್ರ ಕಾಂಟ್ಯಾಕ್ಟ್ ಡೀಟೇಲ್ಸ್ ಎಲ್ಲ ಹಾಕಿದ್ದೀನಿ, ಒಂದ್ಸತಿ ಹೋಗಿ ಚೆಕ್ ಮಾಡಿ. ನಾವೆಲ್ಲ ರೆಡಿಯಾಗಿ ಇವಾಗ ಮಂಜುನಾಥ ಸ್ವಾಮಿ ದರ್ಶನಕ್ಕೆ ಅಂತ ಹೊರಡ್ತಾ ಇದ್ದೀವಿ. ನಿಮಗೆಲ್ಲ ಗೊತ್ತಿತ್ತು ಈ ವರ್ಷ ತುಂಬಾ ಬಿಸಿಲಿತ್ತು. ಹಾಗೆ ಧರ್ಮಸ್ಥಳದಲ್ಲೂ ಅಷ್ಟೇ ತುಂಬ ಬಿಸಿಲು, ಬೇಸಿಗೆ ಕಾಲಿಡೋಕ್ಕೂ ಆಗ್ತಿದ್ದಿಲ್ಲ. ಅಷ್ಟು ಬಿಸಿಲು ಮಧ್ಯೆನೂ ನಮ್ಮ ಮಂಜುನಾಥ ಸ್ವಾಮಿ ದರ್ಶನ ಮಾತ್ರ ತುಂಬಾ ಚೆನ್ನಾಗಿ ಕೊಟ್ಟರು. ಈಗ ನಾವು ಸೌತಡ್ಕ ಗಣೇಶನ ದರ್ಶನ ಮಾಡಕ್ಕೆ ಅಂತ ಹೋಗ್ತಾ ಇದೀವಿ. ಹೋಗ್ತಾ ಮಧ್ಯದಲ್ಲೇ ಏನೋ ಸೌಂಡ್ ಬರ್ತಿದ್ದಲ್ಲ ಅಂತ ನೋಡಿದ್ವಿ. ವಾಲ್ಗ ಮತ್ತೆ ಟಮಟೆ ಸೌಂಡ್ ಎಲ್ಲ ಬರ್ತಾ ಇತ್ತು. ನಾವ್ ಅನ್ಕೊಂಡ್ವಿ ಏನೋ ಯಾರ್ದೋ ಮದ್ವೆ ನಡೀತಾ ಇರ್ಬೋದು ಅಂತ. ಬಟ್ ಅಲ್ಲಿ ನೋಡಿದ್ರೆ ಮದ್ವೆ ಅಲ್ಲ, ಭೂತಕೋಲ. ಒಂದು ನಿಮಿಷ ನಮ್ಗೆಲ್ಲ ಖುಷಿ ಆಗೋಯ್ತು. ಸರಿ ಬನ್ನಿ ನೋಡೋಣ ಅಂದ್ಬಿಟ್ಟು ಕಾರ್ನ ಸ್ಟಾಪ್ ಮಾಡ್ಬಿಟ್ಟು ನೋಡಕ್ಕೆ ಅಂತ ಹೋದ್ವಿ. ನೀವು ಕೂಡ ನೋಡ್ಬೋದು ನಮ್ಮ ವಿಡಿಯೋದಲ್ಲಿ ಎಷ್ಟು ಚೆನ್ನಾಗಿ ಮಾಡ್ತಾ ಇದ್ರು ಪೂಜೆನೆಲ್ಲ. ಅಂದ್ರೆ ನಾವು ಅದನ್ನ ಕಾಂತಾರ ಮೂವಿಯಲ್ಲಿ ನೋಡಿದ್ವಿ, ಬಟ್ ಈ ಎಕ್ಸ್ಪೀರಿಯನ್ಸ್ನ ನಾವು ಲೈವ್ ಆಗಿ ನೋಡ್ತೀವಿ ಅಂತ ಎಕ್ಸ್ಪೀರಿಯನ್ಸ್ ಮಾಡಿದ್ರಲ್ಲ, ಅದು ಹೇಳ್ಕೊಳಕ್ಕಾಗಲ್ಲ ನಮಗೆ, ಅಷ್ಟು ಖುಷಿ ಕೊಟ್ಟಂತ ಕ್ಷಣಗಳು. ಸೊ ನೀವು ಕೂಡ ನೋಡ್ಕೊಬನ್ನಿ ನಮ್ಮ ವಿಡಿಯೋದಲ್ಲಿ, ನಿಮಗೂ ತೋರಿಸ್ತೀನಿ ನಾನು ಭೂತಕೋಲ ಹೇಗೆ ನಡೀತಿತ್ತು ಅಂತ.
ಭಾಗ್ಯ ಕೊಡ್ನಂಚಿನ ಈ ಅಮೂರ್ತಗಳಿಗಡೆ ಎಂಕ್ಲ ಇಪ್ಪುನಾಗ ಮಾಸಿರ್ಲ ಗ್ರಾಮಸ್ಥರು ದತ್ತು ಬಲತ್ತು ಗುಂತುದು ಪ್ರಾರ್ಥನೆ ಮಲ್ತೊಂದು ನೋಡು. ಆಚಾರಡು ತಪ್ಪಿಕೋ ವಿಚಾರಡು ಸರಿಕೆ ಮಲ್ತು ನೋಡು. ಆಯುಡು ತಪ್ಪಿಕೋ ನ್ಯಾಯಡು ಸರಿಕೆ ಮಲ್ತು ನೋಡು. ಮಲ್ತೊಂದು ಪರಿಪೂರ್ಣ ಪದ್ನಾದಿಗಳ ಇದೆಂಗ ಒಂದು ನೇಮನು ಸ್ವೀಕಾರ ಮಲ್ಪೊಡು. ಪುರ್ನಂಚಿನ ನೇಮಡು ಹೆಚ್ಚು ಕಮ್ಮಿ ತಪ್ಪು ತಾಂಗ್ ಏರ ಮೀರ ತೆರವು ಮರು ಅಡ್ಡ ದೃಷ್ಟಿ ಓರೆ ಕಣ್ಣಿತ್ತಿಲ್ಲ. ತಪ್ಪುನು ತಪ್ಪಾದು ಒಪ್ಪುನು ಒದಗಾದು ವಿಷಗಳಿಗೆ ಎತ್ತಿಂದ ಅಮೃತಗಳಿಗೆ ಮತ್ತೊಂದು ವಿಷನು ಮಿತ್ತರಾಪಿಂಚೇವಿ ಗರುಡ ಬಾಯಿಗೆ ಪಾಠ. ಇಲ್ಲಿವರೆಗೂ ಭೂತಕೋಲ ನೋಡಿದ್ರಲ್ಲ, ಇಷ್ಟ ಆಯ್ತಾ? ಇಷ್ಟ ಆಗಿದ್ರೆ ಏನು ಮಾಡಬೇಕು ಗೊತ್ತಲ್ಲ? ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಇವಾಗ ಅವರೊಂದು ಬ್ರೇಕ್ ತೊಗೊಂಡಿದ್ದಾರೆ. ಏಂತಕ್ಕಪ್ಪ ಅಂದರೆ ಅಲಂಕಾರ ಮಾಡಿಕೊಂಡು ಮತ್ತೆ ಪೂಜೆ ಸ್ಟಾರ್ಟ್ ಮಾಡ್ತಾರೆ. ಸೊ ನಿಮ್ಗೆ ಇನ್ನು ಮುಂದೆ ಪೂಜೆ ಕೊಟ್ಟು ತೋರಿಸ್ತೀನಿ, ಬನ್ನಿ ನೋಡೋಣ ನಾವು. ಗಜಭಾರತ ನಿಜಾಯರು ವಿಚಾರ ಎಂಕಕ್ಕೆ ಗೋಚರದಾಗ್ತಿದ್ದವು. ಆ ಗಜಭಾರತ ನಿಜಾಯನ ಸತ್ಯದ
ಒಂಜಿ ದಿನತ್ತ ಮಟ್ಟಿಗೆ ಬೊಳ್ಪು ಮಾಡುಡು ಆ ಬೊಳ್ಪು ಎಂಕ್ಲೆಗೆ ತೂಡು ಎಂಕ್ಲದ ಶ್ರದ್ಧಾಭಕ್ತಿಗಳನ್ನು ಆ ದೈವಗೂ ತೋಜ್ಪಾವುಡು ಪಂತು ನಂಚಿನ ಮಾಮಲ್ಲ ನಂಬಿಕೆ ಒಂದು ಇನಿತ್ತ ದಿನಟ್ಟು ಒಂಜಿ ದಿನತ್ತ ನರ್ತನ ಸೇವೆನು ಆ ಬಿರಿಚಣ್ಣಿಗೆ ಸಂದಾಯಿತ ಮಟ್ಟ ನಡ್ಪ ಬರ್ಪು ನಂಚಿನ ಕಷ್ಟ ಕಾರ್ಪಣ್ಯಲು ದುಷ್ಟದಿರ್ತು ಕಷ್ಟಕೋಟಲು ದೂರ ಪಂತು ನಂಚಿನ ಆ ಮಾಮಲ್ಲ ನಂಬಿಕೆ ಒಂದು ಮಳ್ತಿಂಚಿನ ಕರೆಯಗ ಜೊತೆ ಅನೇಕ ತರದ ತಪ್ಪು ಬತ್ತಿಲ್ಲ ತಪ್ಪುನು ತಪ್ಪಾವುಡು ಒಪ್ಪುನು ಒದಗಾವುಡು ವಿಷಗಳಿಗೆ ಇತ್ತನ್ನ ಅಮೃತಗಳಿಗೆ ಮಟ್ಟೊಂದು ವಿಷನು ಮಿತ್ರ ಪಂಜಗರಡನ ಬಾಯಿಗೆ ಪಾಡ್ದು ಕೊಡದು ಅಮೃತದ ಪಾಲನು ಮಂದೆಗ್ಲ ಮುಕ್ತ ಜೀವರಾಶಿಗಳನ್ನು ಆ ಬಡೆಕ್ಕಾಯಿ ಗಂಗಡ ಸ್ಥಿತ ನನಗೆ ಸಾಲ್ತೊಂದು ಬರಡು ಸಂರಕ್ಷಣೆ ಮಾಡ್ತೊಂದು ಬರಡು ಪಂಪು ನಂಚಿನ ಬುಡ್ಲ ನಡೆಕ್ಟಾಲ ನಡೆನ್ ಬುಡ್ಲ ಮುತ್ತಾಯಿ ನಂದಾಲ್ ಒಟ್ಟಾಲ ಮುತ್ತಾಯಿ ನಂದಾಲ್ ಒಂದ್ ಬುಡ್ಲ ಐದೊಂದ್ ಬುಡ್ಲ ಎನ್ನ ಪಾರಿನ್ ಬಿಡುಬಿಡ್ದು ಪಂಡಿ ಪಾರಿ ನೆಪ್ಪಿ ಬೀರಿ ಪಾಡಿ ಬಲಿಟ್ಟು ಅಡ್ಡಗಣಿ ನಿಟ್ಟೋಗು ಮುಡಿ ರುಂಡದ ಬೆತ್ತು ರುಂಡಾಯ ಒಂದು ಭೂತಕೋಲ ಎಲ್ಲ ನೋಡಿ ಮತ್ತೆ ಸ್ಟೇಗೆ ಬಂದು ನಾವು ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋಣ ಅಂತ ರೆಸ್ಟ್ ಮಾಡ್ತಾ ಇದೀವಿ. ಮತ್ತೆ ನಾವು ಸಂಜೆ ದೇವದರ್ಶನಕ್ಕೆ ಬಂದ್ವಿ. ನಾವು ಯಾವಾಗಲೇ ಧರ್ಮಸ್ಥಳಕ್ಕೆ ಬಂದ್ರು ಅನ್ನದಾನಕ್ಕೆ ನಮ್ಮ ಕೈಲಾದಷ್ಟು ನಾವು ಸಹಾಯ ಮಾಡೇ ಮಾಡ್ತೀವಿ. ಸೊ ನೀವು ಕೂಡ ನೋಡ್ಬೋದು, ನಾವು ಇವಾಗ ಇಲ್ಲಿ ಅಕ್ಕಿನ ದಾನ ಮಾಡಿದ್ವಿ. ಧರ್ಮಸ್ಥಳದಲ್ಲಿ ನೀವು ಏನೇ ದಾನ ಮಾಡಿದ್ರು ಯಾವುದು ಮಿಸ್ಯೂಸ್ ಆಗಲ್ಲ, ಯಾಕಂದ್ರೆ ಎಲ್ಲಾನು ರೆಕಾರ್ಡ್ ಮಾಡಿ ನಿಮಗೂ ಕೂಡ ಚೀಟಿ ಕೊಡ್ತಾರೆ. ಸೊ ಇಲ್ಲಿ ನಮಗೂ ಕೂಡ ಚೀಟಿ ಕೊಟ್ಟರು. ಅದಾದ್ಮೇಲೆ ನಮಗೆ ಅವ್ರು ಕೊಟ್ಟಿದ್ದ ಆಪರ್ಚುನಿಟಿ ಏನಪ್ಪಾ ಅಂದ್ರೆ, ನಿಮ್ಗೆ ಏನಾದ್ರು ಅಡುಗೆ ಮನೆ ನೋಡೋಕೆ ಇಷ್ಟ ಇದ್ರೆ ಹೋಗಿ ನೋಡ್ಕೊ ಬನ್ನಿ ಅಂತ ಅಂದ್ರು. ನಮಗಂತೂ ಅದು ತುಂಬಾನೇ ಖುಷಿ ಕೊಟ್ಟಂತ ವಿಷಯ, ಯಾಕಂದ್ರೆ ನಾವು ಇದನ್ನ ಎಕ್ಸ್ಪೆಕ್ಟೇ ಮಾಡಿದಿಲ್ಲ. ಯಾಕಂದ್ರೆ ನಾವು ತುಂಬಾ ಸತಿ ಧರ್ಮಸ್ಥಳಕ್ಕೆ ಬಂದು ಈ ತರ ಅನ್ನದಾನಕ್ಕೆಲ್ಲ ಸಹಾಯ ಮಾಡಿದೀವಿ, ಬಟ್ ಯಾವತ್ತೂ ನಮ್ಗೆ ಈ ಎಕ್ಸ್ಪೀರಿಯನ್ಸ್ ಸಿಕ್ಕಿದಿಲ್ಲ. ಅವ್ರು ಹೇಳಿದ ತಕ್ಷಣ ಖುಷಿ ಆಯ್ತು, ಹ್ಞೂ ಅಂತ ಒಪ್ಕೊಂಡು ಫಸ್ಟ್ ಫ್ಲೋರ್ ಅಲ್ಲಿ ಅಡುಗೆ ಮನೆ ಇದೆ, ಹೋಗಿ ನೋಡ್ಕೊ ಬನ್ನಿ ಅಂತ ಹೇಳಿದ್ರು. ಸೊ ಫಸ್ಟ್ ಫ್ಲೋರ್ಗೆ ಹೋಗ್ಬಿಟ್ಟು ಇವಾಗ ನಾವು ಅಡುಗೆ ಮನೆ ನೋಡ್ತಾ ಇದೀವಿ. ಎಷ್ಟು ವಿಶಾಲವಾಗಿತ್ತು ಗೊತ್ತಾ, ಮತ್ತೆ ಪಾತ್ರೆಗಳು ಅಷ್ಟೇ ಎಷ್ಟು ಕ್ಲೀನ್ ಆಗಿ ಇಟ್ಕೊಂಡು ಎಷ್ಟು ಹೈಜಿನಿಕ್ ಆಗಿ ಮೇಂಟೈನ್ ಮಾಡಿ ಅಡುಗೆ ಮಾಡ್ತಾ ಇದ್ರು. ಅಲ್ಲಿದ್ದ ಭಟ್ರುಗಳೆಲ್ಲ ತುಂಬಾನೇ ಖುಷಿ ಆಯ್ತು ನೋಡಕ್ಕೆ. ಅಲ್ಲಿ ಊಟ ಟೈಮ್ ಆಗಿದ್ರಿಂದ ಒಂದ್ ಕಡೆ ಅನ್ನ ಎಲ್ಲ ಬೇಯಿಸ್ತಾ ಇದ್ರು, ಒಂದ್ ಕಡೆ ಸಾರು ರಸ ಎಲ್ಲ ಬೇಯಿಸ್ತಾ ಇದ್ರು. ಅದನ್ನೆಲ್ಲ ನಮ್ಗೆ ಎಕ್ಸ್ಪ್ಲೈನ್ ಮಾಡಿದ್ರು. ಮತ್ತೆ ನೀವು ಕೂಡ ನೋಡ್ಬೋದು ಪಾತ್ರೆಗಳೆಲ್ಲ ಎಷ್ಟು ಕ್ಲೀನ್ ಆಗಿದೆ, ನೆಲ ಕೂಡ ಅಷ್ಟೇ ಕ್ಲೀನ್ ಆಗಿದೆ. ಸೊ ಇದಕ್ಕೆ ಅಲ್ವಾ ಹೇಳೋದು ಧರ್ಮಸ್ಥಳ ಅಂದ್ರೆ ಬೆಸ್ಟ್ ಎಕ್ಸಾಂಪಲ್. ಸೊ ಈ ತರ ದೇವಸ್ಥಾನ ನಮ್ಮ ಕರ್ನಾಟಕ ಬಿಟ್ರೆ ಇನ್ ಯಾವ ಊರಲ್ಲೂ ಸಿಗಲ್ಲ ಅನ್ಸುತ್ತೆ. ಇಷ್ಟು ಹೈಜೀನ್ ಆಗಿ ಅಡುಗೆ ಮನೆ ಮೇಂಟೈನ್ ಮಾಡಿ ಅನ್ನದಾನ ಮಾಡ್ತಿರೋದು ನಮಗಂತೂ ಇದು ತುಂಬಾನೇ ಖುಷಿ ಕೊಟ್ಟಂತ ಕ್ಷಣಗಳು. ನಮ್ಮ ಫ್ಯಾಮಿಲಿ ಅಂತೂ ತುಂಬಾನೇ ಎಂಜಾಯ್ ಮಾಡಿದ್ರು ಇದನ್ನೆಲ್ಲ ನೋಡ್ಬಿಟ್ಟು. ಜೊತೆಗೆ ನನ್ನ ಮಗನೂ ಈ ಎಕ್ಸ್ಪೀರಿಯನ್ಸ್ ಮಾಡೋದನ್ನೆಲ್ಲ ನಮಗಂತೂ ತುಂಬಾನೇ ಖುಷಿ ಆಯ್ತು. ಆ ಮೂಮೆಂಟ್ ನಮಗೆ ಏನು ಅಂದ್ರೆ ನಾವು ಲಕ್ಕಿ ಅನ್ನೋ ಫೀಲ್ ಅಲ್ಲಿ ಇದ್ವಿ ನಾವು. ತುಂಬಾನೇ ಖುಷಿ ಆಯ್ತು. ನೀವು ಕೂಡ ನಮ್ಮ ವಿಡಿಯೋದಲ್ಲಿ ನೋಡ್ಬೋದು. ರೈಸ್ ಎಲ್ಲ ಸ್ಟೋರ್ ಮಾಡ್ತಾರೆ, ಅಕ್ಕಿ ಎಲ್ಲ. ಹಾಗೆ ಇಲ್ಲಿ ಮುಂದೆ ಬಂದರೆ ನಿಮಗೆ ಇಲ್ಲೆಲ್ಲ ನೋಡಿದ್ರೆ ತರಕಾರಿ ಎಲ್ಲ ಸ್ಟೋರ್ ಮಾಡ್ತಾರೆ. ನೀವು ನೋಡ್ಬೋದು ಇಲ್ಲಿ ಕುಂಬಳಕಾಯಿ, ಬೂತ್ ಕುಂಬಳಕಾಯಿ ಇದು, ಮತ್ತು ಇಲ್ಲಿ ಸಾಂಬಾರು ಸೌತೆಕಾಯಿ ತರಕಾರಿಗಳು, ಮತ್ತು ಇಲ್ಲಿ ನೋಡಿ ರಾಶಿ ರಾಶಿ ಕುಂಬಳಕಾಯಿನೆಲ್ಲ ಹಾಕಿ ಸ್ಟೋರ್ ಮಾಡಿದ್ದಾರೆ. ಹಾಗೆ ಇನ್ನೂ ಒಂಚೂರು ಮುಂದೆ ಬಂದರೆ ನಿಮ್ಗೆ ಇನ್ನೂ ದೊಡ್ಡದಾಗಿ ಕಾಣಿಸುತ್ತೆ ಅಕ್ಕಿಗಳು. ಇದು ಬಂದು ಭಕ್ತಾದಿಗಳು ಬರೋರು ಕೊಡೋರು ಇದ್ದಾರೆ. ತಿರ್ಗಿ ಅವರು ರೇಷನ್ ಗೂಡ್ಸು ಅದು ಇದೆಲ್ಲ ತರಿಸ್ಕೊತಾರೆ, ರೇಷನ್ ಎಲ್ಲ ತರಿಸ್ಕೊತಾರೆ. ಇದೆಲ್ಲ ತೆಂಗಿನಕಾಯಿ ಮೂಟೆ, ಇದೆಲ್ಲ ಅಕ್ಕಿ. ನೋಡಿ ಇಲ್ಲೆಲ್ಲ ಬಂದು ತುಂಬಾ ತರಕಾರಿ ಸ್ಟೋರ್ ಮಾಡಿದ್ದಾರೆ.
ಪ್ರತಿದಿನ ಭಕ್ತಾದಿಗಳ ಪ್ರಸಾದ ಮಾಡೋಕ್ಕಾಗಿ ಇಷ್ಟು ತರಕಾರಿ ತಂದು ಸೇವ್ ಮಾಡಿದ್ದಾರೆ. ಇದೆಲ್ಲ ಒಂದೇ ದಿನಕ್ಕಾಗಿ ತಂದಿರೋ ತರಕಾರಿ ಅಂತೆ. ನೀವು ನೋಡ್ಬೋದು. ಹಾಗೆ ಹೀಗೆ ಮುಂದೆ ಹೋದರೆ ನಿಮ್ಗೆ ಇಲ್ಲಿ ಕಾಣಿಸುತ್ತೆ ತರಕಾರಿನೆಲ್ಲ ಹೇಗೆ ಕ್ಲೀನ್ ಮಾಡಿ ಹೇಗೆ ಕಟ್ ಮಾಡ್ತಾರೆ ಅಂತ. ಬಟ್ ಏನು ಅಂದರೆ ಇವತ್ತು ಇಲ್ಲಿ ತರಕಾರಿ ಕಟ್ ಮಾಡೋಕ್ಕೆ ಯಾರೂ ಇಲ್ಲ, ಅಂದರೆ ಕ್ಲೋಸ್ ಆಗಿದೆ ಕೌಂಟರ್. ಆಲ್ರೆಡಿ ಪ್ರಸಾದಕ್ಕೆ ಎಲ್ಲ ಸಿದ್ಧತೆ ಆಗಿ ಅಡುಗೆಲ್ಲ ರೆಡಿ ಆಗೋದ್ರಿಂದ ಸೊ ಇದು ಕಟ್ಟಿಂಗ್ ಏನೂ ಇವತ್ತು ನಡೀತಿಲ್ಲ. ಬಟ್ ಇದರಲ್ಲಿ ಕ್ಲೀನಿಂಗು ಕಟ್ಟಿಂಗ್ ಪ್ರೊಸೆಸ್ ಎಲ್ಲ ನಡೆಯುತ್ತೆ. ಬುಟ್ ಕುಂಬಳಕಾಯಿ ಎಲ್ಲ ಇದರಲ್ಲಿ ಹಾಕಿ ಕ್ಲೀನ್ ಮಾಡಿ ಕಟ್ ಮಾಡ್ತಾರೆ. ಇಲ್ಲಿ ಹ್ಯೂಮನ್ ಇಂಟರ್ವೆನ್ಷನ್ಗಿಂತ ಮಿಷಿನ್ ಇಂಟರ್ವೆನ್ಷನ್ಸ್ ಜಾಸ್ತಿ ಇದೆ. ಸೊ ಎಷ್ಟೊಂದು ಜನ ಅನ್ಕೊತೀವಿ ಧರ್ಮಸ್ಥಳದಲ್ಲಿ ತುಂಬ ಜನ ಬರ್ತಾರೆ, ಕ್ಲೀನ್ ಇರಲ್ಲ. ಬಟ್ ಕ್ಲೀನಿಂಗ್ ಆಗಲಿ ಒಂದು ಕಟಿಂಗ್ ಆಗಲಿ ಎಲ್ಲ ಆಲ್ಮೋಸ್ಟ್ 50% ಹ್ಯೂಮನ್ ಇಂಟರ್ವೆನ್ಷನ್ ಇದೆ, 50% ಮಿಷಿನ್ಸೇ ಮಾಡುತ್ತೆ. ತಂದೆ ದೇವಾ ನನ್ ಸರ್ವ ನೀನಯ್ಯ, ನೀನಿದ್ದರೆ ನನಗೆ ಸಾಕು. ತಂದೆ ದೇವಾ ನನ್ ಸರ್ವ ನೀನಯ್ಯ, ನೀನಿದ್ದರೆ ನನಗೆ ಸಾಕು. ನನ್ನ ಪ್ರಿಯನೇ ನನ್ನ ಪ್ರಾಣವೇ ನಿನ್ನನ್ನು ಆರಾಧಿಸುವೆ, ನನ್ನ ಜೀವವೇ ನನ್ನ ಸ್ನೇಹವೇ ನಿನ್ನನ್ನು ಆರಾಧಿಸುವೆ. ನನ್ನ ಪ್ರಿಯನೇ ನನ್ನ ಪ್ರಾಣವೇ ನಿನ್ನ ಆರಾಧಿಸುವೆ, ನನ್ನ ಜೀವವೇ ನನ್ನ ಸ್ನೇಹವೇ ನಿನ್ನ ಆರಾಧಿಸುವೆ. ತಂದೆ ದೇವಾ ನನ್ ಸರ್ವ ನೀನಯ್ಯ, ನೀನಿದ್ದರೆ ನನಗೆ ಸಾಕು. ತಂದೆ ದೇವಾ ನನ್ ಸರ್ವ ನೀನಯ್ಯ, ನೀನಿದ್ದರೆ ನನಗೆ ಸಾಕು. ನಿನ್ನ ಪ್ರೀತಿ ವರ್ಣಿಸಲು ನನ್ನಿಂದ ಆಗದಯ್ಯ, ನಿನ್ನ ಕಾರ್ಯ ವರ್ಣಿಸಲು ಈ ಬದುಕು ಸಾಲದಯ್ಯ. ನಿನ್ನ ಪ್ರೀತಿ ವರ್ಣಿಸಲು ನನ್ನಿಂದ ಆಗದಯ್ಯ, ನಿನ್ನ ಕಾರ್ಯ ವರ್ಣಿಸಲು ಈ ಬದುಕು ಸಾಲದಯ್ಯ. ತಂದೆ ದೇವ